ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಯವರಿಗೆ ದಿವಸ ನಿಮ್ಮ ರಾಶಿ ಅಧಿಪತಿ ಶುಕ್ರ ಮೌಢ್ಯನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಜೊತೆಗೆ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ. ಸಣ್ಣ ಪುಟ್ಟ ಕಿರಿಕಿರಿ ಅಷ್ಟೇ, ಇನ್ನೇನಿಲ್ಲ. ವೃತ್ತಿಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ಕಿರಿಕಿರಿ ಸೂಚಿಸ್ತಾ ಇದೆ. ಮಾನಸಿಕವಾಗಿ ಕಿರಿಕಿರಿ ಆಗ್ತೀರ. ಕೆಲಸ ಅದು ನಿಮಗೆ ಇರಿಟೇಷನ್ ಆಗುತ್ತೆ. ಅದರ ನಿವಾರಣೆಗೆ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಇಲ್ಲ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬಹುದು. ಹೇಳ್ಕೊಂಡು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಚತುರ್ಥದಲ್ಲಿದ್ದಾನೆ, ದಿಗ್ಬಲ. ಹೀಗಾಗಿ ಬಂಧುಗಳ ಸಹಕಾರ, ಮಿತ್ರರ ಸಹಾಯ ತುಂಬ ಚೆನ್ನಾಗಿರುತ್ತದೆ. ಬುಧನ ದೃಷ್ಟಿ ಬೀಳುತ್ತೆ. ಅಷ್ಟಮಾಧಿಪತಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಲಾಭ ಬರ್ತದೆ, ಹೆಚ್ಚಿನ ಲಾಭ ಕಾಣ್ತೀರಾ, ಸಂಶಯ ಇಲ್ಲ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಬುಧ ಷಷ್ಠಕ್ಕೆ ಹೋದರೆ ಸ್ವಲ್ಪ ವೃತ್ತಿ ಸ್ಥಳದಲ್ಲಿ, ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಸಾಲ, ಈ ಬಾಧೆಗಳು ಉಂಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಬಂಧುಗಳಲ್ಲಿ ದ್ವೇಷ, ಕಲಹ ಉಂಟಾಗೋ ಸಾಧ್ಯತೆ ಇದೆ. ಮಾನಸಿಕವಾಗಿ ಸ್ವಲ್ಪ ಕೂಗ್ತೀರಾ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ನೀವು ತಪ್ಪದೇ ಈ ದಿವಸ ನವಧಾನ್ಯ ದಾನ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ಆಹಾರ ಚೆನ್ನಾಗಿರ್ತದೆ, ಸಮೃದ್ಧ ಊಟ, ಭೋಜನ. ಇನ್ನು ಈ ದಿವಸ ಬುಧನ ಪರಿವರ್ತನೆ ನಿಮಗೆ ಬಹಳ ಒಳ್ಳೆಯದು. ಬುದ್ಧಿಬಲವನ್ನು ತಂದುಕೊಡುತ್ತೆ. ಆಲೋಚನಾ ಶಕ್ತಿ ಅಧಿಕವಾಗುತ್ತೆ, ಹೆಚ್ಚಾಗುತ್ತೆ. ಬಹಳ ತೀವ್ರವಾಗಿ ಮತ್ತು ತೀಕ್ಷ್ಣವಾಗಿ ಆಲೋಚನೆ ಮಾಡೋ ಶಕ್ತಿ ಬರುತ್ತೆ. ಬಂಧು ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ಲಾಭ, ಯಾಕೆಂದರೆ ಭಾಗ್ಯಾಧಿಪತಿ ಅನುಕೂಲಕ್ಕೆ ಬಂದರೆ ತುಂಬ ಒಳ್ಳೆಯದು. ಹೀಗಾಗಿ ದೈವಾನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ಷಷ್ಠಾಧಿಪತಿ ಜನ್ಮಕ್ಕೆ ಬಂದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಶೀತ, ನೆಗಡಿ, ತಲೆಭಾರ, ಈ ಥರದ್ದು ಹುಷಾರು. ಬುಧನ ಪರಿವರ್ತನೆ ನಿಮಗೆ ಪಾಲಿಗೆ. ಬಂಧು ಮಿತ್ರರು ತುಂಬ ನೀವು ನಿರೀಕ್ಷಿಸದ ಒಬ್ಬ ಸ್ನೇಹಿತರು ಸಿಗ್ತಾರೆ. ನಿರೀಕ್ಷಿಸಿದ ಬಂಧುಗಳ ನಿರೀಕ್ಷೆ ಏನು ಯೋಚನೆಯೂ ಮಾಡಿರೋಲ್ಲ, ಅಂಥ ಕಡೆಯಿಂದ ಸಹಾಯ ಬರುತ್ತೆ, ಬಂಧುಗಳ ಸಹಾಯ. ಈ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ನಿಮ್ಮ ಮುಖ್ಯವಾಗಿ ಸೇವಕರು, ಸಹಾಯಕರು, ಇವರಿಂದ ಸಹಾಯ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಒತ್ತಡ, ಕೆಲಸದ ಒತ್ತಡ, ಆಪ್ತರಿಂದ ದೂರ ಆಗ್ತೀರಾ. ಈ ದಿವಸ ಸ್ವಲ್ಪ ಅಸಮಾಧಾನ ಇರ್ತದೆ, ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಸ್ವಲ್ಪ ಮಿಶ್ರವಾಗಿದೆ ನಿಮ್ಮ ಫಲ. ಪ್ರಾರ್ಥನೆಗೆ ದಿವಸ ನೀವು ನವಗ್ರಹ ಸ್ತುತಿಯನ್ನು ಒಂದು ಸಲ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಗುಣಾಶ್ರಯಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿನ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಬುಧನ ಸಂಚಾರ ಆಗಿದೆ, ಹಲವು ರಾಶಿಗಳ ಮೇಲೆ ಒಂದಷ್ಟು ಒಳ್ಳೆಯ ಫಲಗಳಿದ್ದಾವೆ, ಕೆಲವೊಂದು ರಾಶಿಗಳಿಗೆ ತೊಡಕುಗಳಿದ್ದಾವೆ. ಆ ತೊಡಕುಗಳ ನಿವಾರಣೆಗೂ ಕೂಡ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.